ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮುದ್ದು ವಿದ್ಯಾರ್ಥಿಗಳೇ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು 2025-26ನೇ ಸಾಲಿನ SSLC ವಿಜ್ಞಾನ ವಾರ್ಷಿಕ ಪರೀಕ್ಷೆಗೆ 80ಕ್ಕೆ 80 ಅಂಕಗಳನ್ನು ಗಳಿಸಲಿಕ್ಕೆ ಸರಳವಾಗಿರ್ತಕ್ಕಂತಹ ಕೆಲವೊಂದಷ್ಟು ವಿಷಯಗಳನ್ನು ಈ ನಮ್ಮ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡುತ್ತಿದ್ದೇವೆ. ಈಗಾಗಲೇ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನಾವು ಭೌತ ವಿಜ್ಞಾನ, ರಸಾಯನ ವಿಜ್ಞಾನ ಮತ್ತು ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೂ ಪೂರ್ವಸಿದ್ಧತಾ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನು ನಾವು ಈಗಾಗಲೇ ಮಾಡಿದ್ದೀವಿ. ಬಹಳಷ್ಟು ಚೆನ್ನಾಗಿ ಆ ವಿಷಯಗಳು ಮೂಡಿಬಂದಿವೆ. ಸೊ ಅದೇ ರೀತಿಯಾಗಿ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿಯೂ ಸಹ ನಾವು ಭೌತ ವಿಜ್ಞಾನ, ರಸಾಯನ ವಿಜ್ಞಾನ ಮತ್ತು ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಪ್ರಶ್ನೆಗಳಿಗೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ. ಸೊ ಹಾಗಾದರೆ ತಡ ಮಾಡದೆ ಈ ವಿಡಿಯೋನ ಆರಂಭ ಮಾಡೋಣ. ಸೊ ಇಲ್ಲಿ ಭೌತ ವಿಜ್ಞಾನದಲ್ಲಿ ಪಾಠ ವಿದ್ಯುಚ್ಛಕ್ತಿ ಪಾಠ. ಸೊ ಹಾಗಾದರೆ ವಿದ್ಯುಚ್ಛಕ್ತಿ ಪಾಠದಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬೇಕಾಗಿರತಕ್ಕಂತಹ ಪರಿಕಲ್ಪನೆಗಳು ಯಾವುವು ಅಂತಂದರೆ, ಸೊ ಮೊದಲೇದು ಭೌತ ಪರಿಮಾಣಗಳು. ವಿದ್ಯುಚ್ಛಕ್ತಿ ಪಾಠದಲ್ಲಿ ಬರತಕ್ಕಂತಹ ಏನು ಭೌತ ಪರಿಮಾಣಗಳಿವೆ, ಸೊ ಆ ಭೌತ ಪರಿಮಾಣಗಳಿಗೆ ಸಂಬಂಧಿಸಿದಂತೆ ಅವುಗಳ ಏಕಮಾನಗಳ ಬಗ್ಗೆ ಬಹು ಆಯ್ಕೆಯಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಆ ಭೌತ ಪರಿಮಾಣಗಳಾಗಿರ್ತಕ್ಕಂತಹ ವಿದ್ಯುತ್ ಪ್ರವಾಹ ಇರ್ಬೋದು, ವಿದ್ಯುತ್ ಆವೇಶ ಇರ್ಬೋದು, ವಿಭವಾಂತರ ಇರ್ಬೋದು, ರೋಧ ಇರ್ಬೋದು, ರೋಧಶೀಲತೆ ಇರ್ಬೋದು. ಸೊ ಅವುಗಳ ಏಕಮಾನಗಳಿರ್ಬೋದು ಮತ್ತು ಅವುಗಳನ್ನು ಅಳೆಯಲು ಬಳಸುವ ಸಾಧನಗಳಿರ್ಬೋದು, ಅವುಗಳಿಗೆ ಸಂಬಂಧಪಟ್ಟಂತೆ ಸೂತ್ರಗಳಿರ್ಬೋದು. ವಿದ್ಯುತ್ ಪ್ರವಾಹದ ಏನು ಅಳೆಯಲು ಸಾಧನವಾಗಿರ್ತಕ್ಕಂತಹ ಮೀಟರ್ ಇರ್ಬೋದು, ವಿಭವಾಂತರವನ್ನು ಅಳೆಯಲು ಬಳಸ್ತಕ್ಕಂತಹ ವೋಲ್ಟ್ ಮೀಟರ್ ಇರ್ಬೋದು, ಅವುಗಳನ್ನು ಮಂಡಲದಲ್ಲಿ ಯಾವ ರೀತಿ ಅಳವಡಿಸ್ತಾರೆ ಅಂತಕ್ಕಂಥದ್ದು ಇರ್ಬೋದು. ಸೊ ಈ ರೀತಿಯ ಒಂದು ಪ್ರಶ್ನೆಯನ್ನು ಈ ವಿದ್ಯುಚ್ಛಕ್ತಿ ಪಾಠದಲ್ಲಿ ಭೌತ ಪರಿಮಾಣಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ಸೊ ಅದೇ ರೀತಿಯಾಗಿ ಸರಣಿ ಮತ್ತು ಸಮಾಂತರ ಜೋಡಣೆಗೆ ಸಂಬಂಧಪಟ್ಟಂತೆ ಸರಣಿ ಮತ್ತು ಸಮಾಂತರ ಜೋಡಣೆಗಳ ನಡುವಿನ ವ್ಯತ್ಯಾಸವನ್ನು ಕೇಳತಕ್ಕಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿಯಾಗಿ ಸರಣಿ ಮತ್ತು ಸಮಾಂತರ ಜೋಡಣೆಗಳಿಗೆ ನಮ್ಮ ಮನೆಯಲ್ಲಿ ಗೃಹ ಬಳಕೆಯಲ್ಲಿ ಸರಣಿ ಮಂಡಲಗಿಂತ ಸಮಾಂತರ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಅಳವಡಿಸಲಾಗಿರುತ್ತದೆ. ಇದಕ್ಕೆ ಕಾರಣ ಏನು ಅನ್ನುವಂಥ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಅದೇ ರೀತಿಯಾಗಿ ಇದೇ ಪಾಠದಲ್ಲಿ ಮಂಡಲದಲ್ಲಿ ಬಳಸ್ತಕ್ಕಂತಹ ಏನು ಚಿಹ್ನೆಗಳಿವೆ, ಸೊ ಶುಷ್ಕ ಕೋಶ ಇರ್ಬೋದು, ಅವುಗಳ ಸರಣಿ ಜೋಡಣೆ ಇರ್ಬೋದು, ರೋಧ ಇರ್ಬೋದು, ಪರಿವರ್ತಿತ ರೋಧ ಇರ್ಬೋದು, ಅವುಗಳ ಚಿಹ್ನೆಗಳನ್ನು ಬರೆಯುವಂತಹ ಏನು ಒಂದು ಪ್ರಶ್ನೆ ಇದೆ, ಆ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯ ಇರುತ್ತೆ. ಸೊ ಅದೇ ರೀತಿಯಾಗಿ ಈ ಒಂದು ಪಾಠದಲ್ಲಿ ಬರ್ತಕ್ಕಂತಹ ಸರಳ ವಿದ್ಯುತ್ ಮಂಡಲದ ಚಿತ್ರವನ್ನು ಬಿಡಿಸಿ ಅನ್ನುವಂತಹ ಪ್ರಶ್ನೆ ಇರ್ಬೋದು. ಅದೇ ರೀತಿಯಾಗಿ ಇದೇ ಪಾಠದಲ್ಲಿ ರೋಧವು ಅವಲಂಬಿಸಿರುವ ಅಂಶಗಳು ಬಹಳಷ್ಟು ಮುಖ್ಯವಾಗಿರತಕ್ಕಂಥ ಒಂದು ಪ್ರಶ್ನೆಯಾಗಿದೆ. ಸೊ ರೋಧವು ಅವಲಂಬಿಸಿರುವ ಅಂಶಗಳ ಬಗ್ಗೆ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಪಾಠದಲ್ಲಿ ಸಮಸ್ಯೆಯನ್ನು ಸಮಸ್ಯೆಯನ್ನು ಕೇಳ್ತಾರಲ್ಲ, ಇದು ಫಿಕ್ಸ್ ಆಗಿರತಕ್ಕಂತಹ ಕ್ವೆಶನ್. ಸೊ 3 ಅಥವಾ 2 ಅಂಕಗಳಿಗೆ ಸಮಸ್ಯೆ ಕೇಳ್ತಕ್ಕಂಥದ್ದು ಏನಿದೆ, ಇದು 100% ಆಗಿ ಇದೇ ಒಂದು ಪಾಠದಿಂದ ಸಮಸ್ಯೆಯನ್ನು ಕೇಳ್ತಾರೆ. ಈ ಸಮಸ್ಯೆಗಳು ವಿದ್ಯುತ್ ಸಾಮರ್ಥ್ಯ ಆಧಾರಿತವಾಗಿರ್ಬೋದು, ರೋಧಶೀಲತೆ ಅಥವಾ ರೋಧಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು. ಮಂಡಲದ ಒಂದು ನಕ್ಷೆಯನ್ನು ಕೊಟ್ಟು ಅದರಲ್ಲಿ ವಿವಿಧ ರೀತಿಯ ರೋಧಕಗಳನ್ನು ಅಳವಡಿಸಿರ್ತಕ್ಕಂತಹ ಚಿತ್ರಗಳನ್ನು ನೀಡಿ ಸೊ ಒಟ್ಟು ರೋಧವನ್ನು ಕಂಡುಹಿಡಿ ಮತ್ತು ಬಂದಿರತಕ್ಕಂಥ ರೋಧವನ್ನು ಆಧಾರವಾಗಿ ಇಟ್ಟುಕೊಂಡು ವಿಭವಾಂತರ ಮತ್ತು ಬಂದಿರತಕ್ಕಂಥ ರೋಧದ ಗಳನ್ನು ಉಪಯೋಗಿಸಿಕೊಂಡು ಆ ಮಂಡಲದ ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕಿಸುವಂತಹ ಸಮಸ್ಯೆಗಳಿರ್ಬೋದು. ಸೊ ಇಂತಹ ಸಮಸ್ಯೆಗಳನ್ನು ಈ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳುವಂಥದ್ದು ಇರುತ್ತೆ. ಸೊ ಅದೇ ರೀತಿಯಾಗಿ ಇದೇ ಪಾಠದಲ್ಲಿ ಬರ್ತಕ್ಕಂತಹ ಜೂಲ್ನ ನಿಯಮ ಮತ್ತು ಓಮ್ನ ನಿಯಮಗಳನ್ನು ನೇರವಾಗಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅವುಗಳ ಸೂತ್ರಗಳನ್ನು ಬರೆಯಿರಿ ಅನ್ನುವಂತಹ ಪ್ರಶ್ನೆ ಇರುತ್ತೆ. ಸೊ ಈ ರೀತಿಯಾಗಿ ಆ ನಿಯಮಗಳಿಗೆ ಸಂಬಂಧಪಟ್ಟಂತೆ ಇರತಕ್ಕಂತಹ ಸಮಸ್ಯೆಗಳಿರ್ಬೋದು. ಆಮೇಲೆ ಈ ಜೂಲ್ನ ಏನು ಉಷ್ಣೋತ್ಪಾದನಾ ನಿಯಮ ಇದೆ, ಸೊ ಆ ನಿಯಮದ ಆಧಾರದ ಮೇಲೆ ಇರತಕ್ಕಂತಹ ಕೆಲಸ ಮಾಡ್ತಕ್ಕಂಥ ಸಾಧನಗಳ ಬಗ್ಗೆ ಪ್ರಶ್ನೆಯನ್ನು ಕೇಳೋದಾಗಿರ್ಬೋದು. ಆಮೇಲೆ ವಿದ್ಯುತ್ ಬಲ್ಬ್ನ ನಲ್ಲಿ ಟಂಗ್ಸ್ಟನ್ ತಂತಿಯನ್ನು ಬಳಸುತ್ತಾರೆ, ಏಕೆ ಕಾರಣ ಕೊಡಿ ಅನ್ನುವಂಥ ಪ್ರಶ್ನೆ ಇರ್ಬೋದು. ವಿದ್ಯುತ್ ಫ್ಯೂಸ್ ಅದರ ಕಾರ್ಯವೇನು ಅಂತ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ. ನೈಕ್ರೋಮ್ ತಂತಿಯ ಕಾರ್ಯ ಏನು, ಅದನ್ನೇ ಏಕೆ ಜೂಲ್ನ ಉಷ್ಣೋತ್ಪಾದನಾ ನಿಯಮದ ಆಧಾರದ ಮೇಲೆ ಕೆಲಸ ಮಾಡುವ ಸಾಧನವಾಗಿ ಅದನ್ನೇ ಏಕೆ ಬಳಸುತ್ತಾರೆ, ಈ ರೀತಿಯಾಗಿ ಕಾರಣ ಕೊಡಿ ಪ್ರಶ್ನೆಗಳು ಈ ಒಂದು ವಿದ್ಯುಚ್ಛಕ್ತಿ ಪಾಠದಿಂದ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಅದೇ ರೀತಿಯಾಗಿ ಈ ಒಂದು ಪಾಠದಲ್ಲಿ 1 ವೋಲ್ಟ್ ಇದರ ಅರ್ಥವೇನು, 1 ಆಂಪಿಯರ್ ಅದರ ಅರ್ಥವೇನು, 1 ಓಮ್ ಇದರ ಅರ್ಥವೇನು, ಈ ರೀತಿಯಾಗಿ ಸೊ ಅವುಗಳಿಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಒಟ್ಟಿನಲ್ಲಿ ಈ ಒಂದು ಪಾಠದಲ್ಲಿ ಬರ್ತಕ್ಕಂತಹ ಈ ಎಲ್ಲ ಅಂಶಗಳಿರ್ಬೋದು, ಭೌತ ಪರಿಮಾಣಗಳಿರ್ಬೋದು, ಸರಣಿ ಮತ್ತು ಸಮಾಂತರ ಮಂಡಲಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿರ್ಬೋದು, ಚಿಹ್ನೆಗಳಿರ್ಬೋದು, ಆಮೇಲೆ ಸರಳ ವಿದ್ಯುತ್ ಮಂಡಲದ ಚಿತ್ರ ಇರ್ಬೋದು, ರೋಧ ಅವಲಂಬಿಸಿರುವ ಅಂಶಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ನಿಯಮಗಳಿರ್ಬೋದು,
ಕೆಲಸ ಮಾಡುವ ಸಾಧನಗಳು, ಜೂಲ್ನ ಉಷ್ಣೋತ್ಪಾದನೆ ನಿಯಮದ ಮೇಲೆ ಕೆಲಸ ಮಾಡುವ ಸಾಧನಗಳಿರ್ಬೋದು. ಇದೇ ಪಾಠದಲ್ಲಿ ಬರ್ತಕ್ಕಂಥ ಕೆಲವೊಂದಷ್ಟು ಕಾರಣ ಕೊಡಿ ಪ್ರಶ್ನೆಗಳಿರ್ಬೋದು. 1 ವೋಲ್ಟ್, 1 ಆಂಪಿಯರ್ ಮತ್ತು 1 ಓಮ್ ಇವುಗಳ ಅರ್ಥವನ್ನು ಬರೆಯಿರಿ ಅನ್ನುವಂತಹ ಪ್ರಶ್ನೆಗಳಿರ್ಬೋದು. ಸೊ ಇವು ಈ ಒಂದು ಪಾಠದಿಂದ ಕೇಳಬಹುದಾಗಿರ್ತಕ್ಕಂಥ ಅತಿ ಮುಖ್ಯವಾಗಿರತಕ್ಕಂತಹ ಪ್ರಶ್ನೆಗಳಾಗಿವೆ. ಇನ್ನು ಇದೇ ಭೌತ ವಿಜ್ಞಾನ ಪಾಠದಲ್ಲಿ ಬರ್ತಕ್ಕಂತಹ ವಿಭಾಗದಲ್ಲಿ ಬರ್ತಕ್ಕಂತಹ ಇನ್ನೊಂದು ಪಾಠ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಸೊ ಈ ಪಾಠದಲ್ಲಿ ಬರ್ತಕ್ಕಂತಹ ಅತಿ ಮುಖ್ಯ ಪ್ರಶ್ನೆಗಳು. ಸೊ ಯಾವ್ಯಾವ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಚಿತ್ರಾಧಾರಿತ ಪ್ರಶ್ನೆಯನ್ನು ಇದೇ ಒಂದು ಪಾಠದಿಂದ ಕೇಳಲಾಗುತ್ತೆ. ಆದ್ದರಿಂದ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಕಾನ್ಸೆಪ್ಟ್ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠದಲ್ಲಿ ಬರುವಂತಹ ಏನು ಚಿತ್ರಾಧಾರಿತ ಪ್ರಶ್ನೆಗಳಿವೆ, ಯಾವ್ಯಾವ ಬೇಸ್ ಆಗಿ ವಿದ್ಯುತ್ ಚಿತ್ರಾಧಾರಿತ ಪ್ರಶ್ನೆಯನ್ನು ಕೇಳ್ತಾರೆ ಅಂತಂದರೆ, ಫ್ಲೆಮಿಂಗನ ಎಡಗೈ ನಿಯಮಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂತಹ ಏನು ಚಿತ್ರಾಧಾರಿತ ಪ್ರಶ್ನೆಯನ್ನು ಕೇಳಬಹುದಾಗಿರ್ಬೋದು. ಬಲಗೈ ಹೆಬ್ಬೆರಳು ನಿಯಮಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು. ವೃತ್ತಾಕಾರದ ವಾಹಕ ಸುರುಳಿಗೆ ಸಂಬಂಧಪಟ್ಟಂತೆ ಇದಿರ್ಬೋದು. ದಂಡಕಾಂತದ ಚಿತ್ರವನ್ನು ನೀಡಿ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರ್ಬೋದು. ಸೊಲನಾಯ್ಡ್ ಚಿತ್ರ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಪ್ರಶ್ನೆಗಳಿರ್ಬೋದು. ಸೊ ಈ ಒಂದು ರೀತಿಯ ಏನು ಅಂಶಗಳಿವೆ ಅದರ ಆಧಾರಿತವಾಗಿರ್ತಕ್ಕಂಥ ಚಿತ್ರಾಧಾರಿತ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಇದು ಮಾತ್ರ 100% ಆಗಿ ಕೇಳ್ತಕ್ಕಂಥ ಪ್ರಶ್ನೆಯಾಗಿದೆ. ಸೊ ಇದನ್ನು ಸಹ ತಾವೆಲ್ಲರೂ ತಯಾರಿ ಮಾಡ್ಕೊಳ್ಬೇಕು. ಸೊ ಇದೇ ನಮ್ಮ ಚಾನಲಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂತಂದರೆ, ಚಿತ್ರಾಧಾರಿತ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡುವನಿದ್ದೇನೆ. ಸೊ ನೀವು ಆ ಒಂದು ವಿಡಿಯೋನ ನೀವು ನಾಳೆವರೆಗೆ ಅದನ್ನು ನೋಡುವಂಥದ್ದು ಇರುತ್ತೆ. ಸೊ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಸೊ ಆ ನೋಟಿಫಿಕೇಷನ್ ಆಧಾರದ ಮೇಲೆ ನೀವು ಆ ವಿಡಿಯೋಗಳನ್ನು ವೀಕ್ಷಿಸ್ಬೋದು. ಸೊ ಮುಂದಿನದಾಗಿ ಇದೇ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಓವರ್ಲೋಡ್ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಓವರ್ಲೋಡ್ ಮತ್ತು ಹೃಸ್ವ ಮಂಡಲ ಈ ಎರಡು ಅಂಶಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಓವರ್ಲೋಡ್ ಅಂದರೆ ಏನು, ಓವರ್ಲೋಡ್ ಹೇಗೆ ಉಂಟಾಗುತ್ತದೆ, ಓವರ್ಲೋಡ್ ಅದಕ್ಕೆ ಕಾರಣಗಳೇನಿರ್ಬೋದು, ಆಮೇಲೆ ಓವರ್ಲೋಡ್ ಆಗದೇ ಇರುವಂತೆ ತಡೆಯುವ ಕ್ರಮಗಳು ಯಾವುವು, ಈ ರೀತಿ ಪ್ರಶ್ನೆಯನ್ನು ಓವರ್ಲೋಡ್ಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಪ್ರಶ್ನೆಯಲ್ಲಿ ಕೇಳ್ತಕ್ಕಂಥದ್ದಿರುತ್ತೆ. ಮತ್ತು ಇನ್ನೊಂದು ಹೃಸ್ವ ಮಂಡಲ ಎಂದರೇನು ಅನ್ನುವಂಥ ಪ್ರಶ್ನೆ ಕೇಳುವ ಸಾಧ್ಯತೆ ಇರುತ್ತೆ. ಇನ್ನು ಹೃಸ್ವ ಮಂಡಲ ಆಗದೇ ಇರುವಂತೆ ತಡೆಯುವಂತಹ ಕ್ರಮಗಳೇನು ಅನ್ನುವಂಥದ್ರ ಬಗ್ಗೆಯೂ ಪ್ರಶ್ನೆಯಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಇದೇ ಪಾಠದಲ್ಲಿ ಬರ್ತಕ್ಕಂತಹ ನಿಯಮಗಳಾಗಿರ್ತಕ್ಕಂತಹ ಬಲಗೈ ಹೆಬ್ಬೆರಳಿನ ನಿಯಮ ಇರ್ಬೋದು, ಫ್ಲೆಮಿಂಗನ ಎಡಗೈ ನಿಯಮ ಇರ್ಬೋದು. ಸೊ ಈ ನಿಯಮಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಸೊ ನೆಕ್ಸ್ಟು ಫ್ಯೂಸ್ನ ಕಾರ್ಯ, ಇದು ಸಹ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಯಾವುದಂತಂದರೆ ವಿದ್ಯುತ್ ಫ್ಯೂಸ್ ಹೇಗೆ ಕೆಲಸ ಮಾಡುತ್ತದೆ ಅಂತಕ್ಕಂಥ ಕ್ವಶನ್ ಆಗಿರ್ಬೋದು. ಮತ್ತು ಭೂ ಸಂಪರ್ಕ ತಂತಿಯ ಕಾರ್ಯಗಳೇನಿರ್ಬೋದು ಅಂತಕ್ಕಂಥ ಪ್ರಶ್ನೆ ಆಗಿರ್ಬೋದು. ಸೊ ಈ ರೀತಿ ಅನೇಕ ರೀತಿಯ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಸಜೀವ ಮತ್ತು ತಟಸ್ಥ ತಂತಿಗಳು ಇವುಗಳಿಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಈ ಒಂದು ಪಾಠದಿಂದ ಕೇಳುವಂಥ ಸಾಧ್ಯತೆ ಇರುತ್ತೆ. ಈಗಾಗಲೇ ನಾನು ಹೇಳಿದಂತೆ ಭೂ ಸಂಪರ್ಕ ತಂತಿ, ಹೌದಾ, ಫ್ಯೂಸ್ ಮತ್ತು ಬಲ್ಬ್ ಇವುಗಳ ಕಾರ್ಯಗಳನ್ನು ಈ ಒಂದು ಪಾಠದಿಂದ ಕೇಳುವಂಥದ್ದು ಇರುತ್ತೆ. ಆಮೇಲೆ ಸುರುಳಿ ವಾಹಕಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಬಹಳ ಸರಿ ರಿಪೀಟ್ ಮಾಡಲಾಗಿದೆ. ಸುರುಳಿ ವಾಹಕದ ಕಾಂತಕ್ಷೇತ್ರವನ್ನು ಹೆಚ್ಚಿಸಲಿಕ್ಕೆ ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಕ್ರಮಗಳು ಯಾವುವು ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಯಲ್ಲಿ ಕೇಳಲಾಗಿದೆ. ಮತ್ತು ಇದೇ ಪಾಠದಿಂದ ಬರತಕ್ಕಂಥ ಕೆಲವೊಂದಷ್ಟು ಕಾರಣ ಕೊಡಿ ಪ್ರಶ್ನೆಗಳನ್ನು ಸಹ ಈ ಒಂದು ಪಾಠದಿಂದ ಕೇಳುವಂತಹ ಸಾಧ್ಯತೆ ಇರುತ್ತೆ. ಆಮೇಲೆ ಈ ಒಂದು ಕಾಂತದ ಗುಣಗಳು ಇದಕ್ಕೆ ಸಂಬಂಧಪಟ್ಟಂಥ ಇರತಕ್ಕಂತಹ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಕಾಂತದ ಗುಣಗಳು ಯಾವುವು, ದಂಡಕಾಂತ ಸುತ್ತಲಿನ ಕಾಂತೀಯ ಬಲರೇಖೆಗಳ ಗುಣಗಳನ್ನು ಬರೀರಿ ಅಥವಾ ದಂಡಕಾಂತದ ಗುಣಗಳನ್ನು ಬರೀರಿ ಅನ್ನುವಂಥ ಪ್ರಶ್ನೆ. ಸೊ ದಂಡಕಾಂತ ಸುತ್ತಲಿನ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಲ್ಲ ಏಕೆ ಅನ್ನುವಂತಹ ಕಾರಣ ಕೊಡಿ ಪ್ರಶ್ನೆ ಇರಬಹುದು. ಆಮೇಲೆ ದಂಡಕಾಂತ ಸುತ್ತಲಿನ ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ, ಏಕೆ, ಕಾರಣ ಕೊಡಿ ಅಂತಕ್ಕಂಥ ಪ್ರಶ್ನೆ ಆಗಿರ್ಬೋದು. ಈ ರೀತಿ ಕಾರಣ ಕೊಡಿ ಪ್ರಶ್ನೆಗಳನ್ನು ಈ ಒಂದು ಪಾಠದಿಂದ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಅದೇ ರೀತಿಯಾಗಿ ಚಿತ್ರ, ಈ ಒಂದು ಪಾಠದಿಂದ ನೇರವಾದ ವಾಹಕದ ಸುತ್ತಲೂ ಉಂಟಾಗುವ ಏಕಕೇಂದ್ರೀಯ ವೃತ್ತದ ತೋರಿಸ್ತಕ್ಕಂತಹ ಏನು ಚಿತ್ರ ಇದೆ ಆ ಒಂದು ಚಿತ್ರಕ್ಕೆ ಆಧರಿಸಿದಂತಹ ಪ್ರಶ್ನೆಗಳಿರ್ಬೋದು. ಇನ್ನು ಇದೇ ಪಾಠದಿಂದ ಬರುವಂತಹ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಇನ್ನೊಂದು ಪ್ರಶ್ನೆ ಯಾವುದು ಅಂತಂದರೆ ಚಟುವಟಿಕೆ ಆಧಾರಿತ ಪ್ರಶ್ನೆ ಅಂತ ನಾನು ಹೇಳ್ತೀನಿ. ಸೊ ಈ ಚಟುವಟಿಕೆ ಆಧಾರಿತ ಪ್ರಶ್ನೆಗಳು ಎರಡು ಇರುತ್ತೆ. ಒಂದನೇದು ಸುರುಳಿ ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನು ಇರಿಸಿದಾಗ ಅದು ಬಲವನ್ನು ಅನುಭವಿಸುತ್ತೆ ಅನ್ನುವಂತಹ ಫ್ಲೆಮಿಂಗನ ಎಡಗೈ ನಿಯಮಕ್ಕೆ ಸಂಬಂಧಿಸಿದ ಪ್ರಶ್ನೆಯನ್ನು ಚಟುವಟಿಕೆ ಆಧಾರಿತವಾಗಿ ಕೇಳ್ತಕ್ಕಂಥ ಪ್ರಶ್ನೆ 3 ಅಂಕಕ್ಕೆ ಕೇಳ್ತಾರೆ ಅಥವಾ 2 ಅಂಕಕ್ಕೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಬಿಟ್ಟು ಇನ್ನೊಂದು ಚಟುವಟಿಕೆ ಆಧಾರಿತ ಪ್ರಶ್ನೆ ಯಾವುದಂತಂದ್ರೆ ದಂಡಕಾಂತ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನು ಸೂಜಿಕಾಂತವನ್ನು ಉಪಯೋಗಿಸಿ ಬರೆಯಿರಿ, ಅದಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಚಟುವಟಿಕೆ ಇರಬಹುದು. ಆ ಚಟುವಟಿಕೆಯ ಬಗ್ಗೆ ವಿವರಿಸಿ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಬಹಳಷ್ಟು ಮುಖ್ಯವಾಗಿರತಕ್ಕಂಥ ಒಂದು ಪ್ರಶ್ನೆ ಇದು. ಇನ್ನು ಇದೇ ಪಾಠದಲ್ಲಿ ಬರ್ತಕ್ಕಂಥದ್ದು ಇನ್ನೊಂದು ಏನಪ್ಪ ಅಂತಂದರೆ ಸೊಲನಾಯ್ಡ್.
ಹೌದಾ? ವೆರಿ ಇಂಪಾರ್ಟೆಂಟ್ ಇರತಕ್ಕಂಥ ಕ್ವೆಶ್ಚನ್ ಇದು. ಸೊಲೆನಾಯ್ಡ್ ಎಂದರೇನು ಅನ್ನುವಂಥ ಪ್ರಶ್ನೆ ಮತ್ತು ಸೊಲೆನಾಯ್ಡ್ನ ಗುಣಗಳನ್ನು ಬರೆಯಿರಿ. ಮತ್ತು ಅದರ ಜೊತೆಗೆ ಸೊಲೆನಾಯ್ಡ್ನ ಮಧ್ಯಭಾಗದಲ್ಲಿ ಒಂದು ಮೆದು ಕಬ್ಬನ್ನು ಇರಿಸಿದಾಗ ಅದು ಕಾಂತವಾಗಿ ಹೇಗೆ ಪರಿವರ್ತನೆಯಾಗುತ್ತದೆ ಅನ್ನುವಂಥ ಪ್ರಶ್ನೆ ಏನಿರುತ್ತೆ. ಸೊ ಈ ಒಂದು ಪ್ರಶ್ನೆಗಳು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮುಖ್ಯವಾಗಿರುತ್ತವೆ. ಇನ್ನು ಕಾಂತಕ್ಷೇತ್ರವನ್ನು ಹೆಚ್ಚಿಸ್ತಕ್ಕಂಥ ವಿಧಾನಗಳು ಆಲ್ರೆಡಿ ನಾವು ಹೇಳಿದ್ವಿ. ಸುರುಳಿಗಳ ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚಿಸ್ಬೋದು, ಅಥವಾ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸುವುದರಿಂದ ಕಾಂತಕ್ಷೇತ್ರವನ್ನು ಹೆಚ್ಚು ಮಾಡುವುದಿರ್ಬೋದು. ಸೊ ಈ ಎಲ್ಲ ಅಂಶಗಳು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮುಖ್ಯವಾಗಿರುತ್ತವೆ. ನೋಡಿರಿ, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳ ಪಾಠಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಅಂಶಗಳ ಕಡೆಗೆ ನಾವು ಹೆಚ್ಚಿನ ಗಮನವನ್ನು ಹರಿಸಬೇಕು ಅಂತಕ್ಕಂಥದ್ದನ್ನು ನಾವೀಗ ಚರ್ಚೆ ಮಾಡಿದ್ವಿ. ಇನ್ನು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಪಾಠಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳತಕ್ಕಂಥ ಸಾಧ್ಯತೆ ಇರುತ್ತೆ ಅಂತಕ್ಕಂಥ ನೋಡಿದಾಗ, ಒಂದನೇದು ಚಿತ್ರಾಧಾರಿತ ಪ್ರಶ್ನೆ ಈ ಒಂದು ಪಾಠದಿಂದ ಬರ್ತಕ್ಕಂಥದ್ದು. ಸೊ ಉದಾಹರಣೆಗೆ ದೃಷ್ಟಿ ದೋಷಗಳೇನಿವೆ, ಸಮೀಪ ದೃಷ್ಟಿ, ದೂರದೃಷ್ಟಿ, ಪ್ರೆಸ್ಬಯೋಪಿಯಾ. ಸೊ ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಸಮೀಪ ದೃಷ್ಟಿ ಮತ್ತು ದೂರದೃಷ್ಟಿಗಳಿಗೆ ಸಂಬಂಧಪಟ್ಟಂತೆ ಚಿತ್ರಗಳನ್ನು ನೀಡಲಾಗುತ್ತೆ. ಏನು ಕಣ್ಣುಗುಡ್ಡೆ ಇರುತ್ತೆ, ಆ ಕಣ್ಣುಗುಡ್ಡೆಯ ರೆಟಿನಾದ ಮುಂಭಾಗದಲ್ಲಿ ಬೆಳಕಿನ ಕೇಂದ್ರೀಕರಣ ಆಗುವಂತೆ ಇರತಕ್ಕಂಥ ಒಂದು ಚಿತ್ರವನ್ನು ನೀಡಿ ಈ ಒಂದು ದೋಷ ಯಾವುದು, ಇದಕ್ಕೆ ಕಾರಣಗಳೇನಿರ್ಬೋದು, ಇದರ ಪರಿಹಾರ ಯಾವ ರೀತಿ ಸೂಚಿಸ್ತೀರಿ ಅಂತಕ್ಕಂಥ ಪ್ರಶ್ನೆಯನ್ನು ಈ ಒಂದು ಚಿತ್ರಾಧಾರಿತ ರೂಪದಲ್ಲಿ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕಾರಣ ಕೊಡಿ ಪ್ರಶ್ನೆಗಳು ಸಹ ಈ ಒಂದು ಪಾಠದಿಂದ ಬರ್ತವೆ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾರಣ ಕೊಡಿ 100% ಆಗಿ ಕಾರಣ ಕೊಡಿ ಪ್ರಶ್ನೆಗಳು ಈ ಪಾಠದಿಂದ ಬಂದೇ ಬರುತ್ತೆ. ಅವೇ ಯಾವಪ್ಪ ಅಂತಂದರೆ, ಕಾಮನ ಬಿಲ್ಲು ಹೇಗೆ ಉಂಟಾಗುತ್ತೆ, ನಕ್ಷತ್ರಗಳು ಮಿನುಗುತ್ತವೆ ಆದರೆ ಗ್ರಹಗಳು ಏಕೆ ಮಿನುಗುವುದಿಲ್ಲ ಅಂತಕ್ಕಂಥ ಪ್ರಶ್ನೆ ಆಗಿರ್ಬೋದು. ಗಾಜಿನ ಬೀಕರ್ ಇರುತ್ತೆ, ಆ ಗಾಜಿನ ಬೀಕರ್ನಲ್ಲಿ ಅರ್ಧದಷ್ಟು ನೀರನ್ನು ತುಂಬಿ ಅದರಲ್ಲಿ ಪೆನ್ಸಿಲನ್ನು ಇಟ್ಟಾಗ ಅದು ಬಾಗಿದಂತೆ ಭಾಸವಾಗುತ್ತದೆ, ಕಾರಣವೇನು ಅಂತಕ್ಕಂಥ ಪ್ರಶ್ನೆಗಳಿರ್ಬೋದು. ಸೊ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬ ಸೂರ್ಯಾಸ್ತಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿರ್ಬೋದು, ಅಥವಾ ಅಪಾಯದ ಸಂಖ್ಯೆಯ ದೀಪಗಳು ಕೆಂಪು ಬಣ್ಣದಲ್ಲಿರುತ್ತವೆ ಏಕೆ ಅಂತಕ್ಕಂಥ ಪ್ರಶ್ನೆ ಇರ್ಬೋದು. ಗಗನಯಾನಿಗೆ ಆಕಾಶವು ಕಪ್ಪಾಗಿ ಕಾಣಲು ಕಾರಣವೇನು ಅಂತಕ್ಕಂಥ ಪ್ರಶ್ನೆಗಳಿರ್ಬೋದು. ಈ ರೀತಿ ಅನೇಕ ರೀತಿಯಾದಂತಹ ಪ್ರಶ್ನೆಗಳನ್ನು ಈ ಒಂದು ಪಾಠದಿಂದ ಕಾರಣ ಕೊಡಿ ಪ್ರಶ್ನೆ ರೂಪದಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್. ಇನ್ನು ಈ ಪಾಠದಿಂದ ಬರ್ತಕ್ಕಂತಹ ಇನ್ನೊಂದು ಅತಿ ಮುಖ್ಯವಾಗಿರ್ತಕ್ಕಂತಹ ಒಂದು ಪ್ರಶ್ನೆ ಏನಂತಂದರೆ ದೃಷ್ಟಿದೋಷ. ಆಲ್ರೆಡಿ ನಾನು ಹೇಳಿದ್ದೀನಿ ಅದನ್ನು. ಸಮೀಪ ದೃಷ್ಟಿ, ದೂರದೃಷ್ಟಿ ಮತ್ತು ಪ್ರೆಸ್ಬಯೋಪಿಯಾ ಇರ್ಬೋದು. ಸೊ ಆ ದೃಷ್ಟಿ ದೋಷಕ್ಕೆ ಕಾರಣ ಮತ್ತು ಪರಿಹಾರಗಳು. ಸೊ ಅದೇ ರೀತಿಯಾಗಿ ಟಿಂಡಾಲ್ ಪರಿಣಾಮ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಬಹಳ ಸರಿ ಇದನ್ನು ಪ್ರಶ್ನೆಯನ್ನು ಕೇಳಲಾಗಿದೆ. ಟಿಂಡಾಲ್ ಪರಿಣಾಮ ಅಂದರೆ ಏನು ಮತ್ತು ಬೆಳಕಿನ ವರ್ಣ ವಿಭಜನೆ ಅಂದರೆ ಏನು ಅಂತಕ್ಕಂಥ ಪ್ರಶ್ನೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಬೆಳಕಿನ ಪುನರ್ಸಂಯೋಜನೆಗೆ ಸಂಬಂಧಪಟ್ಟಂತೆ ಆ ಚಿತ್ರವನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ, ಅಥವಾ ಬೆಳಕಿನ ಪುನರ್ಸಂಯೋಜನೆ, ಬಿಳಿಯ ಬೆಳಕಿನ ಪುನರ್ಸಂಯೋಜನೆಯ ಏನು ಪ್ರಯೋಗ ಇರುತ್ತೆ ಆ ಪ್ರಯೋಗವನ್ನು ವಿವರಿಸಿ ಅನ್ನುವಂತಹ ಪ್ರಶ್ನೆ 2 ಅಂಕಕ್ಕೆ ಅಥವಾ 3 ಅಂಕಕ್ಕೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ದೃಷ್ಟಿದೋಷದ ಲಕ್ಷಣಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಸಮೀಪ ದೃಷ್ಟಿಗೆ ಅದರ ಲಕ್ಷಣಗಳೇನು, ದೂರದೃಷ್ಟಿ ಅದರ ಲಕ್ಷಣಗಳೇನು ಅನ್ನುವಂತಹ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಅಂಶ ಏನು ಅಂತಂದರೆ ಈ ಪಾಠದಲ್ಲಿ ಕಣ್ಣಿನ ಹೊಂದಾಣಿಕೆ ಅಥವಾ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೆ ಏನು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಈ ಒಂದು ಪಾಠ ಬಹಳಷ್ಟು ಮುಖ್ಯವಾಗಿರುತ್ತೆ. ಇನ್ನು ಅದೇ ರೀತಿಯಾಗಿ ಈ ಒಂದು ಪಾಠದಿಂದ ಚಟುವಟಿಕೆ ಆಧಾರಿತ ಪ್ರಶ್ನೆಯನ್ನು ಕೇಳಿದ್ದೇ ಆದರೆ ಯಾವ ಪ್ರಶ್ನೆ ಕೇಳ್ತಾನೆ ಅಂತಂದ್ರೆ, ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ಬೆಳಕಿನ ಏನು ವಕ್ರೀಭವನ ಆಗುತ್ತೆ ಆ ಚಟುವಟಿಕೆಯನ್ನು ವಿವರಿಸಿ ಅನ್ನುವಂತಹ ಪ್ರಶ್ನೆಯನ್ನು ಈ ಒಂದು ಪಾಠದಿಂದ ಕೇಳುವ ಸಾಧ್ಯತೆ ಇರುತ್ತೆ. ಸೊ ಆದ್ದರಿಂದ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ನಾವು ಏನೇನು ತಯಾರಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಅತಿ ಶಾರ್ಟಾಗಿ ನಿಮಗೆ ತೋರಿಸಿದ್ದೀನಿ. ಚಿತ್ರಾಧಾರಿತ ಪ್ರಶ್ನೆ ಇರ್ಬೋದು, ಕಾರಣ ಕೊಡಿ ಇರ್ಬೋದು, ದೃಷ್ಟಿದೋಷ ಅದಕ್ಕೆ ಕಾರಣ ಮತ್ತು ಪರಿಹಾರಗಳಿರ್ಬೋದು, ಟಿಂಡಾಲ್ ಪರಿಣಾಮ, ಬೆಳಕಿನ ವರ್ಣ ವಿಭಜನೆ, ಬಿಳಿಯ ಬೆಳಕಿನ ಪುನರ್ಸಂಯೋಜನೆ ವಿವರಣೆ, ದೃಷ್ಟಿದೋಷ ಅದರ ಲಕ್ಷಣಗಳು, ಸೊ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಮತ್ತು ಚಟುವಟಿಕೆ ಆಧಾರಿತ ಪ್ರಶ್ನೆಯನ್ನು ಕೇಳಿದರೆ ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ಏನು ವಕ್ರೀಭವನ ಆಗುತ್ತೆ ಆ ಒಂದು ಚಟುವಟಿಕೆಯನ್ನು ವಿವರಣೆ. ಸೊ ಇನ್ನು ಮುಂದಿನ ಪಾಠ ಇದೆ ಭೌತ ವಿಜ್ಞಾನ ವಿಭಾಗದಲ್ಲಿ. ಸೊ ಒಂದನೇದು ಪ್ರತಿಬಿಂಬದ ಸ್ವಭಾವಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಪ್ರಶ್ನೆ. ಸೊ ಪ್ರತಿಬಿಂಬದ ಸ್ವಭಾವ ಈ ಒಂದು ಅಂಶಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಅಥವಾ ಒಂದು ಅಂಕದ ಪ್ರಶ್ನೆಯಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಯಾವುದೊಂದು ನಿಮ್ನ ದರ್ಪಣ ಇರ್ಬೋದು, ಪೀನದ ಮಸೂರ ಇರ್ಬೋದು. ಸೊ ವಸ್ತುವಿನ ಪ್ರತಿಬಿಂಬ ಏನು ಉಂಟಾಗುತ್ತೆ ಆ ಪ್ರತಿಬಿಂಬದ ಸ್ವಭಾವ, ಸತ್ಯ ಪ್ರತಿಬಿಂಬವು, ಮಿಥ್ಯ ಪ್ರತಿಬಿಂಬವು, ಈ ರೀತಿ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಇದ್ರ ಬಗ್ಗೆ ನೀವು ತಯಾರಿ ಮಾಡ್ಕೊಳ್ಬೇಕು. ಸೊ ಅದೇ ರೀತಿಯಾಗಿ ಮಸೂರಗಳಿಗೆ ಸಂಬಂಧಿಸಿಪಟ್ಟಂತೆ ಏನು ಮುಖ್ಯ ಪದಗಳಿವೆ ಕೆಲವೊಂದಷ್ಟು, ಆ ಮುಖ್ಯ ಪದಗಳನ್ನು ತಪ್ಪದೆ ತಾವು ತಯಾರಿ ಮಾಡಲೇಬೇಕು. ಅವು ಯಾವ ಅಂತಂದರೆ ವಕ್ರತಾ ಕೇಂದ್ರ ಇರ್ಬೋದು, ವಕ್ರತಾ ತ್ರಿಜ್ಯ ಇರ್ಬೋದು, ಪ್ರಧಾನ ಸಂಗಮ ಇರ್ಬೋದು, ಸಂಗಮ ದೂರ ಇರ್ಬೋದು. ಈ ರೀತಿಯಾಗಿ ಆ ಒಂದು ತಾವು ಪುಸ್ತಕದಲ್ಲಿ ಆ ಒಂದು ಮುಖ್ಯ ಪದಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಆ ಎಲ್ಲ ಪದಗಳನ್ನು ತಾವುಗಳು ಮನದಟ್ಟು ಮಾಡಬೇಕಾಗಿರ್ತಕ್ಕಂಥ ಅತಿ ಮುಖ್ಯವಾಗಿರುತ್ತೆ. ಆ ಒಂದು ಪದಗಳಿಗೆ ಸಂಬಂಧಪಟ್ಟಂತೆ ಒಂದು
ಕ್ವಶನ್ ಮಾತ್ರ 100% ಆಗಿ ಬಂದೇ ಬರುತ್ತೆ. ಇನ್ನು ಮಸೂರದ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಸೂತ್ರ ಇದೆ. ಈ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ, ಅಥವಾ ಸಮಸ್ಯೆಯನ್ನು ಬಿಡಿಸಿ ಅನ್ನುವಂಥ 1 ಅಂಕದ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಇನ್ನು ವರ್ಧನೆಗೆ ಸಂಬಂಧಿಸಿದ ಪ್ರಶ್ನೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಇದು. ಎಕ್ಸಾಮ್ದಲ್ಲಿ ಭಾಳ ಸಾರಿ ರಿಪೀಟ್ ಆಗಿರತಕ್ಕಂಥ ಪ್ರಶ್ನೆ, ವರ್ಧನೆಗೆ ಸಂಬಂಧಿಸಿದ ಪ್ರಶ್ನೆ. ಏನಿದು ವರ್ಧನೆಗೆ ಸಂಬಂಧಿಸಿದಂತಹ ಪ್ರಶ್ನೆ ಅಂತಂದರೆ, ಒಂದು ಕೋಷ್ಟಕವನ್ನು ನೀಡಲಾಗಿರುತ್ತೆ. ಆ ಕೋಷ್ಟಕಕ್ಕೆ ಸಂಬಂಧಪಟ್ಟಂತೆ ಆ ಕೋಷ್ಟಕದಲ್ಲಿ ಒಂದು +2 ಅಥವಾ -1/2 ಈ ರೀತಿ ವರ್ಧನೆಗೆ ಸಂಬಂಧಪಟ್ಟಂತೆ ಒಂದು ಸಂಖ್ಯೆಯನ್ನು ನೀಡಲಾಗಿರುತ್ತೆ. ಮಸೂರದ ವರ್ಧನೆ ಪ್ರತಿಬಿಂಬದ ವರ್ಧನೆ +2 ಇದೆ ಅಥವಾ -4 ಇದೆ. ಸೊ ಈ ರೀತಿಯಾಗಿ ವರ್ಧನೆಯ ಮೌಲ್ಯವನ್ನು ನೀಡಲಾಗಿರುತ್ತೆ. ಸೊ ಆ ಮೌಲ್ಯವನ್ನು ನೋಡಿಕೊಂಡು ಅದರ ಚಿಹ್ನೆಯನ್ನು ನೋಡಿಕೊಂಡು ಅದು ಸತ್ಯ ಪ್ರತಿಬಿಂಬವೋ ಅಥವಾ ಮಿಥ್ಯ ಪ್ರತಿಬಿಂಬವೋ ಅನ್ನುವಂಥದ್ದನ್ನು ಇಲ್ಲಿ ಪ್ರಶ್ನೆಯ ರೂಪದಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಅದರ ಬಗ್ಗೆ ತಾವು ಮಕ್ಕಳು ಗಮನ ಹರಿಸಬೇಕು. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿದ್ದು ಭಾಳ ಸರಿ ರಿಪೀಟ್ ಆಗಿರುವುದರಿಂದ ಸೊ ಇದು ಎಕ್ಸಾಮ್ನಲ್ಲಿ ಬರಬಹುದಾಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ದರ್ಪಣದ ಅಥವಾ ಮಸೂರದ ಉಪಯೋಗಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಆ ದರ್ಪಣ ಅಥವಾ ಮಸೂರ ಇವುಗಳ ಉಪಯೋಗಗಳನ್ನು ತಾವು ಚೆನ್ನಾಗಿ ತಯಾರಿ ಮಾಡ್ಕೊಳ್ಬೇಕು. ಇನ್ನು ಚಿತ್ರಾಧಾರಿತ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಒಂದು ಬೆಳಕು ಪಾಠದಿಂದ. ಸೊ ಅದನ್ನು ಸಹ ತಾವುಗಳು ತಯಾರಿ ಮಾಡಿಕೊಳ್ಬೇಕು. ಇನ್ನು ನಿಯಮಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮತ್ತು 2 ಅಂಕಕ್ಕೆ ಬರತಕ್ಕಂತಹ ಒಂದು ಪ್ರಶ್ನೆ ಯಾವುದಂತಂದರೆ ನಿಯಮಗಳು, ಪ್ರತಿಫಲನದ ನಿಯಮಗಳಿರ್ಬೋದು ಅಥವಾ ವಕ್ರೀಭವನದ ನಿಯಮಗಳಿರ್ಬೋದು. 2 ನಿಯಮಗಳನ್ನು ತಪ್ಪದೆ ತಯಾರಿ ಮಾಡ್ಕೊಳ್ಬೇಕು. ಇನ್ನು ರೇಖಾನಕ್ಷೆಗೆ ಸಂಬಂಧಪಟ್ಟಂತೆ 3 ಅಂಕದ ಫಿಕ್ಸ್ ಕ್ವಶನ್ ಇದು. ಹೌದಾ, 3 ಅಂಕಕ್ಕೆ ಬರತಕ್ಕಂಥ ಫಿಕ್ಸ್ ಕ್ವಶನ್ ಯಾವುದು ಅಂತಂದರೆ, ನಿಮ್ನ ದರ್ಪಣದ ಮುಂದೆ ವಸ್ತುವನ್ನು ಇಟ್ಟಾಗ ಉಂಟಾಗುವ ಪ್ರತಿಬಿಂಬದ ರೇಖಾನಕ್ಷೆಗಳೇನಿವೆ ಆ ರೇಖಾನಕ್ಷೆಗಳಲ್ಲಿ ಒಂದು ರೇಖಾನಕ್ಷೆ 3 ಅಂಕಕ್ಕೆ ಬಂದೇ ಬರುತ್ತೆ. ಅದರ ಸ್ವಭಾವವನ್ನು, ಅದರ ಸ್ಥಾನವನ್ನು ಎಲ್ಲವುಗಳನ್ನು ತಾವು ಸವಿವರವಾಗಿ ಬರೀಬೇಕಾಗಿರುತ್ತೆ. ಸೊ ಉದಾಹರಣೆ, ಸಿ ಇಂದ ದೂರದಲ್ಲಿ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬದ ರೇಖಾನಕ್ಷೆ ಬಿಡಿಸ್ರಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳೋ ಸಾಧ್ಯತೆ ಇರುತ್ತೆ. ಅಥವಾ ಸಿನ ಮೇಲೆ, ಸಿ ಮತ್ತು ಎಫ್ಗಳ ಮಧ್ಯದಲ್ಲಿ, ಎಫ್ನ ಮೇಲೆ, ಎಫ್ ಮತ್ತು ಪಿಗಳ ಮಧ್ಯದಲ್ಲಿ ವಸ್ತುವನ್ನು ಇರಿಸಿದಾಗ ನಿಮ್ಮ ದರ್ಪಣದ ಮುಂದೆ ಸೊ ಪ್ರತಿಬಿಂಬಗಳು ಎಲ್ಲೆಲ್ಲಿ ಸಿಗುತ್ತೆ ಮತ್ತು ಅದರ ರೇಖಾನಕ್ಷೆ ಬಿಡಿಸಿ ಅದರ ಸ್ವಭಾವ ಬರೀರಿ, ಅದರ ಸ್ಥಾನವನ್ನು ಬರೀರಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಪಿನ ಮಸೂರಕ್ಕೂ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ರೇಖಾನಕ್ಷೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಒಟ್ಟಿನಲ್ಲಿ ಮಕ್ಕಳು 2 ರೀತಿಯ ರೇಖಾನಕ್ಷೆಗಳನ್ನು ತಯಾರಿ ಮಾಡಬೇಕು. ಒಂದು ನಿಮ್ನ ದರ್ಪಣಕ್ಕೆ ಸಂಬಂಧಪಟ್ಟಂತೆ ರೇಖಾನಕ್ಷೆಗಳು, ಪಿನ ಮಸೂರಕ್ಕೆ ಸಂಬಂಧಪಟ್ಟಂತೆ ರೇಖಾನಕ್ಷೆಗಳು. 2ರಲ್ಲಿ ಒಂದು 100% ಆಗಿ ಬಂದೇ ಬರುತ್ತೆ. ಸೊ ಆದ್ದರಿಂದ ಮಕ್ಕಳು ಅವುಗಳನ್ನು ಚೆನ್ನಾಗಿ ತಯಾರಿ ಮಾಡ್ಕೊಳ್ಬೇಕು. ಇನ್ನು ವಕ್ರೀಭವನ ಎಂದರೇನು ಅಂತಕ್ಕಂಥ ಪ್ರಶ್ನೆಯನ್ನು ಚೆನ್ನಾಗಿ ತಯಾರಿ ಮಾಡ್ಕೊಳ್ಳಿ. ಅದರ ಜೊತೆಗೆ ವರ್ಧನದ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಇನ್ನೊಂದು ಬಹಳ ಮುಖ್ಯವಾಗಿರತಕ್ಕಂಥ ಏನಂತಂದರೆ 2 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಕ್ವಶನ್ ಅಂತ ವಕ್ರೀಭವನ ಸೂಚಕಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಒಂದು ಕ್ವಶನನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ವಕ್ರೀಭವನ ಸೂಚ್ಯಂಕಗಳಿಗೆ ಸಂಬಂಧಪಟ್ಟಂತೆ ಒಂದು ಪಟ್ಟಿಯನ್ನು ಪುಸ್ತಕದಲ್ಲಿ ನೀಡಲಾಗಿದೆ, ತಾವೆಲ್ಲರೂ ಅದನ್ನು ನೋಡಿರ್ತೀರಿ. ಸೊ ಆ ಪಟ್ಟಿಯಲ್ಲಿ ಏನಿದೆ ಅಂತಂದರೆ ಬೇರೆ ಬೇರೆ ಏನು ವಸ್ತುಗಳಿವೆ ಆ ವಸ್ತುಗಳ ವಕ್ರೀಭವನ ಸೂಚ್ಯಂಕಗಳನ್ನು ನೀಡಲಾಗಿದೆ. ಪರೀಕ್ಷೆಯಲ್ಲಿ ಏನು ಕೇಳ್ತಾರೆ ಅಂತಂದರೆ ಆ ಕೆಲವೊಂದಷ್ಟು 2 ಅಥವಾ 3 ವಸ್ತುಗಳ ವಕ್ರೀಭವನ ಸೂಚ್ಯಂಕಗಳನ್ನು ನೀಡಿ, ಸೊ ಇದರಲ್ಲಿ ಯಾವುದರಲ್ಲಿ ಬೆಳಕಿನ ವೇಗ ಅತಿ ಕಡಿಮೆ ಆಗಿರುತ್ತೆ, ಯಾವುದರಲ್ಲಿ ಅತಿ ಹೆಚ್ಚಾಗಿರುತ್ತೆ. ಸೊ ವಕ್ರೀಭವನ ಸೂಚ್ಯಂಕ ಹೆಚ್ಚಿದಂತೆ ಏನಾಗುತ್ತೆ ಅಂತಂದರೆ ಅದರ ದೃಕ್ ಸಾಂದ್ರತೆಯು ಸಹ ಏನಾಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದ ದೃಕ್ ಸಾಂದ್ರತೆ ಹೆಚ್ಚಾದಂತೆ ಬೆಳಕಿನ ವೇಗ ಏನಾಗುತ್ತೆ ಅಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಈ ಒಂದು ಬೇಸರ ಆಗಿರ್ತಕ್ಕಂಥ ಕ್ವಶನನ್ನು 2 ಮಾರ್ಕ್ಸಿಗೆ ಕೇಳುವಂಥದ್ದು ಇರುತ್ತೆ. ಸೊ ಅದರ ಬಗ್ಗೆ ನೀವು ಚೆನ್ನಾಗಿ ನೋಡ್ಕೊಳ್ಬೇಕು. ಇನ್ನು ದರ್ಪಣದ ವ್ಯತ್ಯಾಸಗಳ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದನ್ನು ಭಾಳ ಸಾರಿ ನೋಡಿದ್ದೀವಿ ನಾವು. ನಿಮ್ನ ದರ್ಪಣ ಮತ್ತು ಪೀನ ದರ್ಪಣ ನಡುವಿನ ವ್ಯತ್ಯಾಸ ಇರ್ಬೋದು, ಗೋಳಿಯ ಮಸೂರ ಮತ್ತು ಗೋಳಿಯ ದರ್ಪಣಗಳಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಿರ್ಬೋದು, ಪೀನ ಮಸೂರ ಮತ್ತು ನಿಮ್ನ ಮಸೂರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿರ್ಬೋದು. ಸೊ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಮತ್ತು ಅನ್ವಯಿಕ ಪ್ರಶ್ನೆಗಳನ್ನು ಸಹ ಈ ಒಂದು ಪಾಠದಿಂದ ಬಹಳ ಸಾರಿ ಕೇಳಿರ್ತಕ್ಕಂಥದ್ದು. ಸೊ ಉದಾಹರಣೆಗೆ ವಕ್ರೀಭವನ ಸೂಚ್ಯಂಕಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು. ಸೊ ಈ ರೀತಿ ಕ್ವಶನ್ಸ್ಗಳನ್ನು ಕೇಳುವಂಥದ್ದು ಇರುತ್ತೆ. ಇನ್ನು ನೆಕ್ಸ್ಟ್ ಏನಂತಂದರೆ ಮಸೂರದ ದರ್ಪಣದ ವ್ಯತ್ಯಾಸ. ಮಸೂರ ಮತ್ತು ದರ್ಪಣದ ವ್ಯತ್ಯಾಸ ಆಲ್ರೆಡಿ ನಾವು ಹೇಳಿದ್ವಿ. ಆಮೇಲೆ ಈ ಪಾಠದಿಂದ ಬಹಳ ಸಾರಿ ಈ ಸಮಸ್ಯೆಯನ್ನು ಕೇಳಲಾಗಿಲ್ಲ, ಆದರೂ ಸಹ ಮಕ್ಕಳು ಈ ಒಂದು ಪಾಠದಲ್ಲಿ ಬರ್ತಕ್ಕಂತಹ ಏನು ಪ್ರತಿಬಿಂಬವನ್ನು ಕಂಡುಹಿಡಿರಿ, ಪ್ರತಿಬಿಂಬದ ದೂರವನ್ನು ಕಂಡುಹಿಡಿರಿ, ಅಥವಾ ಪ್ರತಿಬಿಂಬದ ಗಾತ್ರವನ್ನು ಗುರುತಿಸಿ ಅಂತಕ್ಕಂಥದ್ದು, ಲೆಕ್ಕಿಸಿ ಅಂತಕ್ಕಂಥ ಪ್ರಶ್ನೆ. ಆಮೇಲೆ ವರ್ಧನೆಯನ್ನು ಎಷ್ಟಿರುತ್ತೆ ವರ್ಧನೆ ಅಂತಕ್ಕಂಥ ಸಮಸ್ಯೆಯಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಒಟ್ಟಿನಲ್ಲಿ ಈ ಒಂದು ಪಾಠದಿಂದ ಬರ್ತಕ್ಕಂಥ ಸಮಸ್ಯೆಗಳನ್ನು ಸಹ ವಿದ್ಯಾರ್ಥಿಗಳು ಚೆನ್ನಾಗಿ ತಯಾರಿ ಮಾಡ್ಕೊಳ್ಬೇಕು. ಸೊ ಒಟ್ಟಿನಲ್ಲಿ ಈ ಒಂದು ಪಾಠದಿಂದ ಬರ್ತಕ್ಕಂತಹ
ಅತಿ ಮುಖ್ಯವಾಗಿರ್ತಕ್ಕಂತಹ ಏನೇನು ಪ್ರಶ್ನೆಗಳಿವೆ, ಯಾವ್ಯಾವ ಕಾನ್ಸೆಪ್ಟ್ಗಳನ್ನು ಕವರ್ ಮಾಡ್ತಾರೆ ಫಿಸಿಕ್ಸ್ ಕಾನ್ಸೆಪ್ಟ್ದಲ್ಲಿ ಅಂತಕ್ಕಂಥದ್ದನ್ನು ಇಲ್ಲಿವರೆಗೆ ನೋಡಿದ್ವಿ. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ರಸಾಯನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನು ಈ ಒಂದು ರಸಾಯನ ವಿಜ್ಞಾನ ವಿಭಾಗದಲ್ಲಿ ಕೇಳ್ತಾರೆ ಅಂತಕ್ಕಂಥದ್ದನ್ನು ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸೊ ದಯವಿಟ್ಟು ಆ ವಿಡಿಯೋಗಾಗಿ ನೀವೇನು ಮಾಡಿರಿ, ಆ ವಿಡಿಯೋನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ಆ ವಿಷಯವನ್ನು. ಸೊ ತಪ್ಪದೇ ಆ ವಿಡಿಯೋನ ಎಲ್ಲರೂ ನೋಡಿರಿ ಮತ್ತು ಅದನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾವು ನೀವು ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.